ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿಮ್ಮ ತಲೆ ಕೂದಲು ಇದೇ ರೀತಿ ಬೆಳಿಬೇಕಾ? ತುಂಬಾ ಸಾಫ್ಟಾಗಿ ಸಿಲ್ಕ್ ಏರ್ ಥರ ಕಾಣಬೇಕಾ? ಇದಕ್ಕೆ ಯಾವುದೇ ರೀತಿಯಾದಂತಹ ನಾನು ಯಾವುದನ್ನು ಬೇರೆ ಕಂಡೀಷ್ನರ್ ಆಯಿಲ್ಗಳನ್ನ ಯೂಸ್ ಮಾಡ್ತಾ ಇಲ್ಲ. ನಾನು ಮನೆಯಲ್ಲೇ ರೆಡಿ ಮಾಡುವಂತಹ ಆಯಿಲ್ನ ನಾನಿವತ್ತು ಹೇಳ್ಕೊಡ್ತೀನಿ ಸ್ನೇಹಿತರೆ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಕೂದಲು ಕೂಡ ಇದೇ ರೀತಿ ಬೆಳೆಯುತ್ತೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮೊದಲಿಗೆ ಅಂಗಡಿಯಲ್ಲಿ ಸಿಗುವಂತಹ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಈ ಕೊಬ್ಬರಿ ಎಣ್ಣೆ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಕರಿಬೇವು, ಹಸಿ ಕರಿಬೇವು, ಹಾಗೆ ಸ್ವಲ್ಪ ನಾವು ಮನೇಲಿ ಅಡುಗೆಗೆ ಯೂಸ್ ಮಾಡುವಂತಹ ಮೆಂತ್ಯ, ಸ್ವಲ್ಪ ಒಣಗನೆ ಸೊಪ್ಪು, ಇಷ್ಟನ್ನು ನಾನು ಯೂಸ್ ಮಾಡಿಕೊಂಡು ಯಾವ ರೀತಿ ಎಣ್ಣೆನ ನಾನು ತಯಾರು ಮಾಡ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನಿವಾಗ ಕೋಕೋನಟ್ ಆಯಿಲ್ನ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಖಾಲಿ ಪಾತ್ರೆ ಒಳಗಡೆ ನಮಗೆ ಎಷ್ಟು ಎಣ್ಣೆ ಬೇಕೋ, ನಮಗೆ ಎಷ್ಟು ದಿನಕ್ಕಾಗುವಷ್ಟು ಎಣ್ಣೆ ಬೇಕೋ ಅಷ್ಟನ್ನು ನಾವು ರೆಡಿ ಮಾಡ್ಕೋಬೋದು. ಈ ರೀತಿ ಇಷ್ಟು ಎಣ್ಣೆನ ನಾನು ಇವಾಗ ತೊಗೊಂಡಿದ್ದೀನಿ. ಇದನ್ನು ನಾನು ಸ್ಟವ್ ಮೇಲಿಟ್ಟು ಸ್ವಲ್ಪ ಕಾಯೋಕ್ಕೆ, ಅದು ಸ್ವಲ್ಪ ಬಿಸಿ ಆಗೋಕ್ಕೆ ಇಡ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಮೆಂತ್ಯ ಹಾಕೋಬೇಕು ನೋಡಿ, ಸ್ವಲ್ಪ ಮೆಂತ್ಯ, ಹಾಗೆ ಸ್ವಲ್ಪ ಇದ್ರ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಮೆಂತ್ಯ ಸೊಪ್ಪನ್ನು, ಒಣಗನೆ ಸೊಪ್ಪು, ಮೆಂತ್ಯ, ಕರಿಬೇವು ಇಷ್ಟನ್ನು ಕೂಡ ನಾವು ಒಟ್ಟಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಈ 4 ವಸ್ತುನ ನಾವು ಚೆನ್ನಾಗಿ ಕುದಿಸಿ ಅದರ ರಸ ಆ ಎಣ್ಣೆ ಒಳಗಡೆ ಬಿಡಬೇಕದು. ಆವಾಗ ತುಂಬ ಗರಿಗರಿಯಾಗಿ ಆಗುತ್ತಲ್ವ, ಫುಲ್ಲು ಡ್ರೈ ಆಗಿಬಿಡುತ್ತೆ. ಅದು ಸೊಪ್ಪೆಲ್ಲ ನಾವು ಹಾಕಿರೋದು ಸೊಪ್ಪೆಲ್ಲ ಫುಲ್ಲು ಡ್ರೈ ಆಗಬೇಕು. ಆವಾಗಲೇ ನಮಗೆ ಎಣ್ಣೆ ಫುಲ್ಲು ಚೆನ್ನಾಗಿ ಕಾಯ್ದಿದೆ ಅಂತ ಅನಿಸೋದು. ಅಲ್ಲಿವರೆಗೂ ನಾವು ಚೆನ್ನಾಗಿ ಈ ಥರ ಕುದಿಸ್ಬೇಕು ಎಣ್ಣೆನ ನಾವು. ಆವಾಗ ಅದ್ರ ರಸ ಬಿಟ್ಕೊಂಡಾಗ ಗ್ರೀನ್ ಕಲರ್ ಆಗುತ್ತೆ ಎಣ್ಣೆ ಎಲ್ಲ ಫುಲ್ಲು. ಆ ರೀತಿ ನಾವು ಚೆನ್ನಾಗಿ ಕಾಯಿಸ್ಕೋಬೇಕು ಎಣ್ಣೆನ. ನಾವು ಸ್ಟವ್ ಮೇಲೆ ಇಟ್ಕೊಂಡು ಈ ರೀತಿ ಲೋ ಫ್ಲೇಮಲ್ಲೇ ನಾವು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಈ ರೀತಿಯಾಗಿರುತ್ತೆ ಎಣ್ಣೆ. ಇದನ್ನು ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆ ಕೂದಲು ಚೆನ್ನಾಗಿ ಬೆಳೀತದೆ ಮತ್ತು ತುಂಬಾ ನೈಸಾಗಿ ಸಿಲ್ಕ್ ಏರ್ ಥರನೇ ಕಾಣಿಸುತ್ತೆ. ನಾವು ಇದಕ್ಕೆ ಯಾವುದೇ ರೀತಿಯಾದಂತಹ ಬೇರೆ ವಸ್ತುನ ಯಾವುದನ್ನು ಯೂಸ್ ಮಾಡಿಲ್ಲ. ಇಷ್ಟೇ ಸಾಕು. ನಾವು ತಲೆಗೆ ಇದನ್ನು ಹಾಕ್ಕೊಳ್ಳೋದ್ರಿಂದ ಡೈಲಿ ವಾರಕ್ಕೆ ಒಂದು 2ರಿಂದ 3 ಸಾರಿನಾದರೂ ಈ ಎಣ್ಣೆನ ಯೂಸ್ ಮಾಡೋದ್ರಿಂದ ನಮ್ಮ ತಲೆ ಕೂದಲು ತುಂಬಾ ಚೆನ್ನಾಗಿ ಬೆಳೀತದೆ. ನಾನು ಇವಾಗ ಇದನ್ನು ನೀಟಾಗಿ ಸೋಸಿಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ನೋಡಿ, ಈ ರೀತಿ ಸೋಸಿ ಇಟ್ಕೊಂಡು ನಾವು ಎತ್ತಿಟ್ಕೋಬೇಕು. ನಮ್ಗೆ ಬೇಕು ಅಂದಾಗೆಲ್ಲ ವಾರಕ್ಕೊಂದು 2-3 ಸಲನಾದರೂ ನಾವು ಈ ಆಯಿಲ್ನ ಹಚ್ಕೋತಾ ಇದ್ದರೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ನಾನು ಇಷ್ಟ ಆಯಿಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಸ್ನಾನಕ್ಕೆ ಮುಂಚೆ ಆದ್ರೂ ಕೂಡ 1 ಅವರ್ 2 ಅವರ್ ಮುಂಚೆ ನಾವು ತಲೆಗೆ ಇದನ್ನು ನೀಟಾಗಿ ಹಚ್ಕೋಬೇಕು. ಇಲ್ಲಾಂದರೆ ನಾವು ಒಂದು 2 ದಿನ ಇರ್ತೀವಿ ಅಂತ ಅನ್ನೋರು ನಾವು ಇದನ್ನು ಯೂಸ್ ಮಾಡ್ಬೋದು. ನಾನು ಇವಾಗ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ತುಂಬ ನೈಸಾಗಿ ಬರಬೇಕು ಕೂದಲು, ಸಿಲ್ಕ್ ಏರ್ ಥರ ಕಾಣಬೇಕು ಅಂತಂದರೆ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ 1 ಅವರ್ ಮುಂಚೆ ನಾವು ಇದನ್ನು ಫುಲ್ಲು ಕೂದಲಿಗೆಲ್ಲ ಹಚ್ಚಿ ಫುಲ್ಲು ಎಲ್ಲ ಮಸಾಜ್ ಥರ ಮಾಡ್ಕೋಬೇಕು ತಲೆಗೆ. ನಾವು ಇದನ್ನು ನೀಟಾಗಿ ನಮ್ಮ ತಲೆಯ ಎಲ್ಲ ಭಾಗಕ್ಕೂ ನೀಟಾಗಿ ಹಚ್ಕೋಬೇಕು. ಎಲ್ಲದಕ್ಕೂ ಎಣ್ಣೆ ಡ್ರೈ ಆಗಬೇಕು, ಅದು ಎಲ್ಲದಕ್ಕೂ ತಾಕಂಗೆ ನಾವು ಎಣ್ಣೆನ ಹಚ್ಕೊಂಡು 1 ಅವರ್ ಬಿಟ್ಟು ಸ್ನಾನ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಸಾಫ್ಟಾಗಿದೆ ಕೂದಲು, ಸ್ವಲ್ಪನೂ ಒರಟಾಗಿಲ್ಲ. ಇಷ್ಟು ಸಾಫ್ಟಾಗಿ ಬರುತ್ತೆ ನಾವು ಈ ರೀತಿ ಎಣ್ಣೆನ ನಾವು ಕಾಯಿಸಿ ಮನೆಯಲ್ಲೇ ಹಚ್ಕೊಳ್ಳೋದ್ರಿಂದ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.